ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯ ಶ್ರವಣದ ಎರಡನೇ ಭಾಗ ಇದು. ಕಳೆದ ದಿವಸ ಮಧ್ವವಿಜಯ ಭಾವಪ್ರಕಾಶಕ ವೇದಾಂಗ ತೀರ್ಥರು, ಛಲಾರಿ ಶೇಷಾಚಾರ್ಯರು, ವಿಶ್ವಪತಿ ತೀರ್ಥರು, ಗೋವಿಂದಾಚಾರ್ಯರು ಇವರೆಲ್ಲ ಮಾಡಿದಂಥ ಮಂಗಳಗಳನ್ನು ನಾವು ಶ್ರವಣ ಮಾಡಿದ್ವಿ. ಇನ್ನೂ ವಿಸ್ತೃತವಾಗಿ ಇದನ್ನು ಶ್ರವಣ ಮಾಡೋದಕ್ಕಿಂತ ಮೊದಲು ಇದು ಸುಮಧ್ವವಿಜಯವೋ ಮಧ್ವವಿಜಯವೋ ಅದ್ರ ಬಗ್ಗೆ ಒಂದೊಂದೆರಡು ಅಭಿಪ್ರಾಯ ಹೇಳ್ತೇನೆ. ಈಗ ಕೆ.ಟಿ. ಪಾಂಡುರಂಗಿಯವರು ಮುದ್ರಣ ಮಾಡಿದಂಥ ಪುಸ್ತಕ ಏನಿದೆ ಇದರಲ್ಲಿ ಸುಮಧ್ವವಿಜಯ ಅಂತಿದೆ. ಬಹುತೇಕ ಕಡೆ ಈಗೆಲ್ಲ ಸುಮಧ್ವವಿಜಯ ಅಂತಲೇ ಕೇಳಿ ಬರ್ತಿರ್ತದೆ. ಆದರೆ ವಸ್ತುತಃ ಮೂಲ ಗ್ರಂಥಕಾರರು ಅವರು ಅದನ್ನು ಮಧ್ವವಿಜಯ ಅಂತಲೇ ಮಾಡಿದ್ರು. ಸುಮಧ್ವವಿಜಯ ಅಂತ ಅವ್ರು ಮಾಡಿದ್ದು ಅವ್ರ ಗ್ರಂಥದಲ್ಲಿ ಕಂಡು ಬರೋದಿಲ್ಲ. ಸು ಅಂದರೆ ಬೇರೆ ಏನಲ್ಲ, ಶ್ರೇಷ್ಠ ಅಂತ ಅರ್ಥ. ಅವರು ಮಧ್ವವಿಜಯ ಅಂತಲೇ ಮಾಡಿದ್ರು. ಮತ್ತು ಅದಕ್ಕೆ ಟಿಪ್ಪಣಿ ಬರೆದವರು ಕೂಡ ನಾವು ಮಧ್ವವಿಜಯಕ್ಕೆ ಟಿಪ್ಪಣಿ ಬರೀತೇವೆ ಅಂತಲೇ ಹೇಳ್ತಾ ಹೋದರು. ಹಾಗಾಗಿ ಇದನ್ನು ಮಧ್ವವಿಜಯ ಅಂತ ಶಬ್ದದಿಂದ ಕರೆಯೋದೇ ಹೆಚ್ಚು ಯೋಗ್ಯ. ಅದಕ್ಕೆ ಒಂದೆರಡು ಉದಾಹರಣೆಗಳಲ್ಲಿ ಕೊಡ್ತೇನೆ ನೋಡಿ. ವಿಶ್ವಪತಿ ತೀರ್ಥರು ರಚನೆ ಮಾಡಿದಂಥ ಪದಾರ್ಥ ದೀಪಿಕಾ ಅಂತಿದೆ. ಅವರೇನು ಹೇಳ್ತಾರೆ? ಶ್ರೀಮಂತಂ ವಿಠಲಂ ನತ್ವ ಪೂರ್ಣಬೋಧಿಷ್ಟ ದೈವತಂ ಶ್ರೀಮಧ್ವವಿಜಯ ವ್ಯಾಖ್ಯಾ ದೀಪಮುದ್ಬೋಧಯಾಮ್ಯಹಂ. ಶ್ರೀಮಧ್ವವಿಜಯ, ಮಧ್ವವಿಜಯ ಅಂತ ಗ್ರಂಥ, ಅದಕ್ಕೆ ಶ್ರೀಕಾರ. ಈ ಶ್ರೀಕಾರ ಹಾಕೋದನ್ನೇ ಕೆಲವರು ಸುಕಾರ ಹಾಕಿರ್ಬೇಕು. ಸು ಅಂದ್ರು ಶ್ರೀ ಅಂದ್ರು ಹೆಚ್ಚು ಕಡಿಮೆ ಅರ್ಥ ಒಂದೇ. ಆದರೆ ಮೂಲಕಾರರು ಅದಕ್ಕೆ ಸು ಅಂತ ಹೆಸರನ್ನೇನು ಸೇರಿಸಿರ್ಲಿಲ್ಲ. ಪ್ರಾಯ ಮಧ್ವವಿಜಯ ಅಂತಲೇ ಅವರ ಅಭಿಪ್ರಾಯವಾಗಿ ಕಾಣಿಸ್ತದೆ. ಇದು ವಿಶ್ವಪತಿ ತೀರ್ಥರ ಟಿಪ್ಪಣಿಯಲ್ಲಿ ಕಾಣಿಸ್ತದೆ. ಆಮೇಲೆ ಛಲಾರಿ ಶೇಷಾಚಾರ್ಯರು ಏನು ಮಾಡಿದ್ದಾರಲ್ಲ, ಅವರು ಕೂಡ ಛಲಾರಿ ನರಸಿಂಹಾಚಾರ್ಯ ಶಿಷ್ಯ ಶೇಷಾಭಿರೋಬುಧ, ಛಲಾರಿ ನರಸಿಂಹಾಚಾರ್ಯ ಶಿಷ್ಯರಾದಂಥ ಶೇಷಾಚಾರ್ಯ ಅನ್ನೋ ಹೆಸರಿನವರು, ಛಲಾರಿ ಶೇಷಾಚಾರ್ಯ ಅನ್ನೋರು ಪ್ರವಕ್ತಿ ಮಧ್ವವಿಜಯಂ, ಮಧ್ವವಿಜಯವನ್ನು ಪ್ರವಚನ ಮಾಡ್ತಾನೆ ಅಂತೀವಿ. ಪ್ರವಚನ ಮಾಡೋದಂದ್ರೆ ಅದಕ್ಕೊಂದು ವಿವರಣೆ ಕೊಡೋದು. ಮಂದೋಪಕೃತೆಯೇ ಸ್ಫುಟಂ, ಅದಕ್ಕೆ ಮಂದೋಪಕಾರಿಣಿ ಅಂತ ಹೆಸರು ಆ ಟಿಪ್ಪಣಿಗೆ. ಅವರು ಆ ಶ್ಲೋಕದಲ್ಲಿ ಅದನ್ನು ಮಂದೋಪಕೃತೆಯೇ, ಸುಲಭವಾಗಿ ಕಠಿಣವಾದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುವಂತೆ ಮಾಡಿದಂಥ ಒಂದು ಟಿಪ್ಪಣಿ. ಅವರು ಕೂಡ ಪ್ರವಕ್ತಿ ಮಧ್ವವಿಜಯಂ ಅಂತಲೇ ಹೇಳ್ತಾರೆ. ಹಾಗಾಗಿ ಇದನ್ನು ಮಧ್ವವಿಜಯ ಅಂತ ಅನ್ನೋದೇ ಯೋಗ್ಯ. ಆದರೂ ಸುಮಧ್ವವಿಜಯ ಅಂತ ಯಾರಾದರೂ ಒಂದು ಕರೆದ್ರೆ ಅದು ಬಹಳ ದೊಡ್ಡ ಕೋಲಾಹಲ ಮಾಡಬೇಕಂತ ವಿಷಯ ಏನಲ್ಲ. ಈಗ ನನಗೆ ಅಭಿಪ್ರಾಯ ಕಾಣಿಸ್ತದೆ. ಮತ್ತು ಗೋವಿಂದಾಚಾರ್ಯರು ಕೂಡ ಅದನ್ನು ಮಧ್ವವಿಜಯ ಅಂತಲೇ ಹೆಚ್ಚು ಬಾರಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಿದ್ದಾರೆ. ಮತ್ತು ವೇದಾಂಗ ತೀರ್ಥರು ಅವರು ಪದಾರ್ಥ ದೀಪಿಕಾ ಅಂತ ಮಾಡಿದ್ದಾರೆ. ಆ ಪದಾರ್ಥ ದೀಪಿಕಾ ಏನಿದೆಯಲ್ಲ, ಆ ಪದಾರ್ಥ ದೀಪಿಕೆಯನ್ನು ಅವಲಂಬಿಸಿಕೊಂಡು ವಿಶ್ವಪತಿ ತೀರ್ಥರು ಪದಾರ್ಥ ದೀಪಿಕಾ ಉದ್ಬೋಧಿಕ ಅಂತ ಬರೆದಿದ್ದಾರೆ. ಈಗ ಇದು ಹೇಗೆ ಅಂತಂದರೆ, ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದ್ರು, ಅನುವ್ಯಾಖ್ಯಾನ ಬರೆದ್ರು, ಅದಕ್ಕೆ ಜಯತೀರ್ಥ ಟೀಕೆ ಬರೆದ್ರು. ಆ ಟೀಕೆಗೆ ಮುಂದೆ ಕೆಲವು ಟಿಪ್ಪಣಿಗಳು ಅಂತೂ ಸೂತ್ರ, ಭಾಷ್ಯ, ಟೀಕೆ, ಟಿಪ್ಪಣಿ. ಆ ಟೀಕೆಗೆ ಟಿಪ್ಪಣಿ ಇರ್ತದಲ್ಲ, ಆ ಥರ ವೇದಾಂಗ ತೀರ್ಥರು ಮಧ್ವವಿಜಯಕ್ಕೆ ಟೀಕೆ ಬರೆದ್ರು. ಆ ಟೀಕೆಗೆ ಈ ವಿಶ್ವಪತಿ ತೀರ್ಥರು ಪದಾರ್ಥ ದೀಪಿಕೆಗೆ ಉದ್ಬೋಧಿಕ. ಪದಾರ್ಥ ದೀಪಿಕಾ ಅಂತ ಅನ್ನೋದು ವೇದಾಂಗ ತೀರ್ಥರು, ಅದಕ್ಕೆ ಉದ್ಬೋಧಿಕ ಈ ವಿಶ್ವಪತಿ ತೀರ್ಥರು. ಈಗ ಕಾಣಿಸ್ತದೆ ಅವರು ಅದನ್ನು ವಿವರಣೆ ಮಾಡಿದರು. ಪದಾರ್ಥ ದೀಪಿಕಾ ಅಂತ ವೇದಾಂಗ ತೀರ್ಥರು ಮಾಡಿದ್ದು ಸಜ್ಜನಾಭೀಷ್ಟ ಸಂದೋಹ ಸಂಪಾದನ ವಿಶಾರದಂ ಲಕ್ಷ್ಮೀ ಪೂಜ್ಯ ಪದಾಂಭೋಜ ಯುಗಂ ನವಮಿ ನಿರಂತರಂ ಅಂತ ನಿನ್ನೆ ಆ ಶ್ಲೋಕ ನಾನು ಹೇಳಿದ್ದೆ. ಅವರು ಕೂಡ ಏನು ಹೇಳ್ತಾರೆ? ತ್ರಿವಿಕ್ರಮಾದಿ ಪುತ್ರೇಣ ನಾರಾಯಣ ವಿಪಶ್ಚಿತ ಕೃತಂ ಶ್ರೀಮಧ್ವವಿಜಯಂ ವಿವರಣೋಮಿ ಯಥಾಮತಿ ಅಂತಾರೆ ವೇದಾಂಗ ತೀರ್ಥರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಏನಿದ್ರಲ್ಲ, ಅವರ ಮಗ ನಾರಾಯಣ ಪಂಡಿತಾಚಾರ್ಯರು, ಅವರು ರಚನೆ ಮಾಡಿದಂಥ ಮಧ್ವವಿಜಯಕ್ಕೆ ನಾನು ವ್ಯಾಖ್ಯಾನ ಮಾಡ್ತೇನೆ ಅಂತೂ 3-4 ಹಳೆ ಟಿಪ್ಪಣಿಗಳಲ್ಲೆಲ್ಲ ಇದನ್ನು ಮಧ್ವವಿಜಯ ಅಂತ ಅನ್ನೋದೇ ಕಂಡು ಬಂದಿದೆ. ಹಾಗಾಗಿ ಹಾಗನ್ನೋದೇ ಉಚಿತ. ಅದು ಸುಮಧ್ವವಿಜಯ ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ಅದೇನು ಕೋಲಾಹಲಕ್ಕೇನು ಕಾರಣ ಆಗಬೇಕಾದ ವಿಷಯ ಏನಲ್ಲ. ಈ ವೇದಾಂಗ ತೀರ್ಥರು, ವಿಶ್ವಪತಿ ತೀರ್ಥರು, ಛಲಾರಿ ಆಚಾರ್ಯರು ಅವರೆಲ್ಲರ ಬಗ್ಗೆ, ಮತ್ತು ಅದಕ್ಕಿಂತ ಮೊದಲು ನಾರಾಯಣ ಪಂಡಿತಾಚಾರ್ಯರು, ಇವರೆಲ್ಲರ ಬಗ್ಗೆ ಸ್ವಲ್ಪ ನಾವೀಗ ನೋಡಬೇಕು. ಇವರೆಲ್ಲ ನೋಡಿ ಆದಮೇಲೆ ಇಂಥ ಮಹನೀಯರು ಯಾವ ಮಧ್ವವಿಜಯವನ್ನು ತಮ್ಮ ಟೀಕೆಗಳ ಮೂಲಕ ಟಿಪ್ಪಣಿಗಳ ಮೂಲಕ ಅಲಂಕರಿಸಿದರು,
ಅಂತನ್ನೋದನ್ನ, ಅದಕ್ಕೆ ಸೇವೆ ಮಾಡಿದರು ಅಂತನ್ನೋದನ್ನ ಈ ಮುಂದಿನ ಭಾಗಗಳಲ್ಲಿ ನಾವು ನೋಡಬಹುದು. ನಿನ್ನೆ ನಾನೊಂದು ಗ್ರಂಥದ್ದು ಹೇಳಿದ್ದೆ, ಅಣುಮಧ್ವ ಚರಿತ ಅಂತ ಇದೆ. ಅಣುಮಧ್ವ ಚರಿತದಲ್ಲಿ ವಿಜಯದಶಮಿ ದಿವಸ ಆಚಾರ್ಯರು ಹುಟ್ಟಿದ್ರು. 79 ವರ್ಷ ಕಾಲ ಅವರು ಈ ಭೂಮಿಯಲ್ಲಿದ್ದರು. ಮುಂದೆ ಮಾಘಶುದ್ಧ ನವಮಿ ದಿವಸ ಬದಲಿಗೆ ಹೋದರು. ಇದೇನು ಅಣುಮಧ್ವ ಚರಿತ ಅಂತ ಈಗ ಬಳಕೆಯಲ್ಲಿದೆಯಲ್ಲ, ಅದನ್ನು ಗೋವಿಂದಾಚಾರ್ಯ ಏನು ಹೇಳ್ತಾರೆ, ಈ ಗ್ರಂಥದ ಈ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತ ಅನ್ನೋದು ನಮಗೆ ಇವತ್ತು ಉಪಲಬ್ಧ ಇಲ್ಲ. ಋಷಿಕೇಶ ತೀರ್ಥರೇ ಇದನ್ನು ಮಾಡಿದರು ಅಂತ ಕೆಲವರು ಹೇಳ್ತಾರೆ. ಆದರೆ ಅದು ನಮಗೆ ಪೂರ್ಣವಾಗಿ ನಂಬಿಕೆಗೆ ಯೋಗ್ಯವಾದ ವಿಷಯ ಅಲ್ಲ. ಆದರೂ ಸದ್ಯ ಎಲ್ಲರೂ ಇದನ್ನ ಪ್ರಮಾಣ ಅಂತ ಒಪ್ಕೊಂಡಿದ್ದಾರೆ ಈ ವಿಷಯಗಳನ್ನು. ಮುಂದೆ ಇದಕ್ಕಿಂತಲೂ ಬಲಿಷ್ಠವಾದಂತಹ ಘನವಾದಂಥ ಪ್ರಮಾಣಗಳು ಸಿಕ್ಕಾಗ ಆಚಾರ್ಯರು ಯಾವಾಗ ಹುಟ್ಟಿದ್ರು, ಎಷ್ಟು ವರ್ಷ ಕಾಲ ಇದ್ರು ಅಂತ ಸ್ಪಷ್ಟವಾಗಿ ಇನ್ನೂ ತಿಳಿಯುವಂತಾದರೆ ಆವಾಗ ಅದನ್ನು ಮತ್ತೆ ತೀರ್ಮಾನ ಮಾಡ್ಬೋದು. ಅಲ್ಲಿ ತನಕ ವಿಜಯದಶಮಿ ದಿವಸ ಹುಟ್ಟಿದ್ರು, ಮಾಘಶುದ್ಧ ನವಮಿ ದಿವಸ ಅವರು ಇಲ್ಲಿಂದ ತೆರಳಿದರು. 79 ವರ್ಷ ಕಾಲ ಬದುಕಿದ್ರು. ಇದು ಸದ್ಯ ನಾವು ಒಪ್ಕೊಂಡು ಮುಂದುವರಿಬೇಕಾದ ಸಂಗತಿ. ಇದು ಎಲ್ಲ ಯಾಕೆಂತಂದ್ರೆ ಸ್ವಯಂ ನಾರಾಯಣ ಪಂಡಿತರು ಕೂಡ ಯಾವ ದಿವಸ ಅವ್ರು ಹುಟ್ಟಿದ್ರು, ಏನು ಮಾಡಿದ್ರು ಅನ್ನೋ ಸಂಗತಿಗಳನ್ನ ಸ್ಪಷ್ಟವಾಗಿ ಹೇಳಲಿಲ್ಲ. ನಮ್ಮಲ್ಲಿ ಭಾರತೀಯರಲ್ಲಿ ನಾವು ನಮ್ಮ ಸಂಸ್ಕೃತಿ, ಧರ್ಮ, ತತ್ವಜ್ಞಾನ ಇದ್ರ ಬಗ್ಗೆ ಬಹಳ ನಿಷ್ಠಾವಂತರು, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಆದರೆ ಚಾರಿತ್ರಿಕ ಸಂಗತಿಗಳ ಬಗ್ಗೆ, ಚಾರಿತ್ರಿಕ ಕುರುಹುಗಳ ಬಗ್ಗೆ, ವ್ಯಕ್ತಿಗಳು, ಅವ್ರ ಕಾಲ, ಅವ್ರ ದೇಶ, ಅವ್ರು ಏನು ಮಾಡಿದ್ರು ಅದನ್ನೆಲ್ಲ ಸಂಗ್ರಹಿಸಿಡ್ಲಿಕ್ಕೆ ನಾವು ಬಹಳ ಮುತುವರ್ಜಿ ತೋರಿಸ್ತಿರ್ಲಿಲ್ಲ. ಹಾಗಾಗಿ ಎಷ್ಟೋ ಗ್ರಂಥಗಳು, ಆಮೇಲೆ ಪ್ರಾಚೀನ ಶಿಲಾಲೇಖಗಳು, ಮತ್ತೆ ಪ್ರಾಚೀನ ಶಿಲಾ ದೇವಾಲಯಗಳು, ಇದನ್ನೆಲ್ಲ ನಾವು ಸರಿಯಾದ ಸ್ಥಿತಿಯಲ್ಲಿ ಉಳಿಸ್ಕೊಳ್ಳಿಲ್ಲ. ಇಂಥವೇ ಸಂಗತಿಗಳೇನಾದ್ರು ಪರದೇಶದಲ್ಲಿ ಇದ್ದಿದ್ರೆ ಅವರು ಅತ್ಯಂತ ಕ್ಷುಲ್ಲಕವಾದ್ದಕ್ಕೂ ಕೂಡ, ತೀರಾ ಸಣ್ಣದಾದ್ದು ಅಂತ ಅನ್ಸ್ಕೊಳ್ಬೋದಾದ್ದಕ್ಕೂ ಕೂಡ ಅದನ್ನು ಜಗತ್ತಿನ ಮುಂದೆ ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಜನರನ್ನು ಆಕರ್ಷಣೆ ಮಾಡಿ ಅದಕ್ಕೊಂದು ಪ್ರವಾಸಿ ಕೇಂದ್ರ ಅಂತ ಮಾಡಿ ಅದನ್ನು ವಿಶ್ವದಾದ್ಯಂತ ಅದನ್ನು ಬಳಕೆಗೆ ತರಲಿಕ್ಕೆ ನೋಡ್ತಾರೆ. ಇಷ್ಟೆಲ್ಲ ಶ್ರೇಷ್ಠ ಸಂಗತಿಗಳು ನಮ್ಮಲ್ಲಿದ್ದರೂ ಕೂಡ ನಾವು ಅದನ್ನು ಹೆಚ್ಚು ಮುತುವರ್ಜಿಯಿಂದ ಕಾಪಾಡಿಕೊಳ್ಳಿಲ್ಲ. ಅದಕ್ಕೇನು ಕಾರಣ ಇದ್ದಿರ್ಬೋದು? ನಮಗೆ ಒಳಗಿನ ಹೂರಣ ಮುಖ್ಯ, ಮೇಲಿನ ಚರಟ ಮುಖ್ಯ ಅಲ್ಲ ಅನ್ನೋ ಭಾವನೆ ಇದ್ದಿರಬಹುದು. ಆದರೂ ಈ ಭಾವನೆಯಿಂದಾಗಿ ಸ್ವಲ್ಪ ಆಧುನಿಕ ಕಾಲದ ಓದುಗರಿಗೆ ಸ್ವಲ್ಪ ಸಮಸ್ಯೆ ಆಗಿದ್ದು ಹೌದು. ಯಾಕಂದರೆ ಆಚಾರ್ಯರು ಅವ್ರ ಸಿದ್ಧಾಂತವನ್ನು, ಅವ್ರ ಜೀವನದ ಸಂದೇಶವನ್ನು ಇಷ್ಟೆಲ್ಲ ನಾವು ಅವಲಂಬಿಸಿ ಮುಂದುವರಿಯೋರು. ಅವ್ರ ಬಗ್ಗೆ ಖಚಿತವಾದಂಥ ಕೆಲವು ಸಂಗತಿಗಳು ಗೊತ್ತಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಿ ನಮ್ಮಂಥವರು ಬರೇ ಪಂಡಿತರು ಅಂತಲ್ಲ, ಉಳಿದವರು ಎಲ್ಲರೂ ಕೂಡ, ಪಾಮರು ಅಂತ ಎಲ್ಲರೂ ಕೂಡ. ಆದರೆ ಅಂಥ ಸಂಗತಿಗಳು ನಮಗೆ ಸಿಗುತ್ತಿಲ್ಲ. ಸದ್ಯ ಸಿಕ್ಕದ್ದು ಇದೊಂದೇ ಇದೆ, ಇದನ್ನೇ ಮುಂದುವರಿಬೇಕು ಅಂತ ಗೋವಿಂದಾಚಾರ್ಯರು ಕೂಡ ತಮ್ಮ ಈ ಮಧ್ವವಿಜಯಕ್ಕೆ ಟಿಪ್ಪಣಿ ತಾವೇನು ಬರೆದಿದ್ದಾರಲ್ಲ ಅದರಲ್ಲಿ ಇದೇ ಮಾತುಗಳನ್ನು ಹೇಳ್ತಾರೆ. ನಿರ್ಣಾಯಕ ಪ್ರಮಾಣ, ಒಂದು ನಿರ್ಧಾರಕವಾದ ಪ್ರಮಾಣ ಸಿಗುವ ತನಕ ಇಷ್ಟನ್ನು ನಾವು ಹೇಳ್ಬೋದು. ಶಾಲಿವಾಹನ ಶಕ 1160ನೇ ವರ್ಷದಲ್ಲಿ ಮಧ್ವರ ಅವತಾರವಾಯಿತು. ಮತ್ತೆ 1239ರಲ್ಲಿ ಅವರು ಬದಲಿಗೆ ತೆರಳಿದರು. ಇದು ಶಾಲಿವಾಹನ ಶಕ. ನಾವು ಶಾಲಿವಾಹನ ಶಕಕ್ಕೆ 79 ವರ್ಷಗಳನ್ನು ಸೇರಿಸಿದರೆ ಆಧುನಿಕ ಕ್ರೈಸ್ತ ವರ್ಷ ಸೂಚಿತ ಆಗ್ತದೆ. ಅದಕ್ಕಾಗಿ 1160ಕ್ಕೆ 79 ಸೇರಿಸಿದರೆ ಅದು 1239 ಆಯಿತು. ನೀವು ಅದನ್ನು ಬೇಕಾದ್ರೆ ಯಾರು ಗುರುತು ಮಾಡ್ಕೊಳ್ಬೋದು, ಅಥವಾ ನೀವು ನೋಡುವಂಥ ಪುಸ್ತಕಗಳಿದೆಯಲ್ಲ ಅಲ್ಲಿ ಮುನ್ನುಡಿಗಳೆಲ್ಲ ಈ ಸಂಗತಿಗಳನ್ನ ಈಗಾಗಲೇ ಕೊಟ್ಟಿರಬಹುದು. ಇದರ ಬಗ್ಗೆನೇ BNK ಶರ್ಮಾ ಅವರು, ಪ್ರಮಂಜನಾಚಾರ್ಯರು, ಗೋವಿಂದಾಚಾರ್ಯರು ಇವರೆಲ್ಲ ಬೇಕಾದಷ್ಟು ವಿಷಯಗಳನ್ನು ಬರೆದಿದ್ದಾರೆ. ಅದು 1160 ಅದು ಶಾಲಿವಾಹನ ಶಕ. ಅದಕ್ಕೆ 79 ಸೇರಿಸಿದರೆ 1239 ಕ್ರೈಸ್ತ ವರ್ಷ. 1239 AC ಅಂದರೆ AD ಅನ್ನಾ ಡಾಮಿನಿ ಅಂತ ಕರೀತಾರೆ ಅದನ್ನ. ಕ್ರಿಸ್ತ ಹುಟ್ಟಿದ ಮೇಲೆ ಅಂತ ಅರ್ಥ. ಮಧ್ವಾಚಾರ್ಯ ಅವತಾರ ಆಯಿತು. ಮುಂದೆ 1239ನೇ ವರ್ಷದಲ್ಲಿ ಅವರು ಬದಲಿಗೆ ಹೋದರು. ಅಲ್ಲಿ ಅದನ್ನು 1239 ಅಂತ ಆಗಬೇಕದು. ಈ ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಅದು 1339 ಅಂತ ಆಗಿದೆ. ಬರೀ ಮುದ್ರಣ ದೋಷ ಅದು. ನೀವು ಇದನ್ನು ಕೇಳುವವರಲ್ಲಿ ಎಲ್ಲಾದರೂ ಗೋವಿಂದಾಚಾರ್ಯರು ಬರೆದಂಥ ಪುಸ್ತಕವನ್ನು ನಿಮ್ಮ ಎದುರಿಗಿದ್ದರೆ ಅದರಲ್ಲಿ 12ನೇ ಪುಟದಲ್ಲಿ ಆ ಸಂಗತಿಗಳಿವೆ. 12ನೇ ಪುಟದಲ್ಲಿ ಮೊದಲನೇ ಪ್ಯಾರಾದಲ್ಲಿ ಉಪಾಂತ್ಯ ವಾಕ್ಯ, ಕೊನೆಯ ವಾಕ್ಯಕ್ಕಿಂತ ಮೊದಲನೇ ವಾಕ್ಯ, ಮೇಲಿನಿಂದ 1, 2, 3, 4ನೇ ವಾಕ್ಯ, ಅಲ್ಲಿ ಶಾಲಿವಾಹನಶಕ 1160 ವರ್ಷೆ ಮಧ್ವಾವತಾರ, ಮತ್ತೆ ಶಾಲಿವಾಹನಶಕೆ 1339ರಲ್ಲಿ ಬದಲಿಗೆ ಹೋಗಿದ್ದು ಅಂತ ಬರೆದಿದ್ದಾರೆ.
ಹಾಗಾಗಿಬಿಟ್ಟು ಆಚಾರ್ಯ ಒಟ್ಟು 179 ವರ್ಷ ಬದುಕಿದ್ರು ಅಂತ ಆಗ್ತದೆ. ಅಲ್ಲ, ಅದು 1239 ಆಗಬೇಕು. ಕೇವಲ ಮುದ್ರಣ ದೋಷ ಅಷ್ಟೇ. 1239 ಶಾಲಿವಾಹನ ಶಕಕ್ಕೆ 79 ಸೇರಿಸಿದರೆ 1318 ಆಯಿತು. 1318 AC ಅಂದರೆ AD, AC ಅಲ್ಲ AD. ಅಲ್ಲಿ ಆಚಾರ್ಯರು ಈ ಲೋಕವನ್ನು ಬಿಟ್ಟು ಬದಲಿಗೆ ತೆರಳಿದರು. ಅಂದರೆ 1160 ಶಾಲಿವಾಹನ ಶಕ ಮತ್ತು 1239 ಇವೆರಡರ ನಡುವಿನ ಅಂತರ ಏನಂದರೆ 79. ಈ ಕಡೆ 40 ವರ್ಷ, ಆ ಕಡೆ 39 ವರ್ಷ, ಎಲ್ಲ ಸೇರಿಸಿ 79 ವರ್ಷ ಆಗ್ತದೆ. ಹೀಗೆ ಒಟ್ಟಾರೆ ಅವರು 1318ನೇ ಇಸ್ವಿಯಲ್ಲಿ ಇಲ್ಲಿಂದ ಬದಲಿಗೆ ತೆರಳಿದರು ಅಂತ ನಾವು ತಿಳ್ಕೊಳ್ಬಹುದು. ಒಟ್ಟಾರೆ 79 ವರ್ಷ ಕಾಲ ಅವರು ಬದುಕಿದ್ದು. 1318 ಕ್ರೈಸ್ತ ವರ್ಷ. ಆಗ ಅವರು ಇಲ್ಲಿಂದ ಬದಲಿಗೆ ತೆರಳಿದರು ಅಂತ ಅದನ್ನು ತಿಳ್ಕೊಳ್ಬಹುದು. ಮಧ್ವಾಚಾರ್ಯರ ತಂದೆಗೆ ಭಟ್ಟ ಅಂತ ಒಂದು ಹೆಸರಿತ್ತು. ಅದೆಲ್ಲ ಇನ್ನೂ ಮುಂದೆ ಬರೋದಿದೆ. ಕೆಲವು ಸಂಗತಿಗಳು ಈ 12ನೇ ಪುಟದಲ್ಲಿ ಏನಿದೆ ಅದನ್ನು ಕೆಲವು ಈಗ ಹೇಳ್ತಾ ಹೋಗ್ತೀನಿ ಅಷ್ಟೇ. ಭಟ್ಟ ಅಂತ ಏನಿತ್ತಲ್ಲ, ಭಟ್ಟ ಅಂತ ಅನ್ನೋದು ಅವರು ಮನೆತನದ ನಾಮ ಏನಲ್ಲ. ಮನೆತನದ ನಾಮ ಮಧ್ಯಗೇಹ ಅಂತೇಳಿ. ಅವರಿಗೆ ಭಟ್ಟ ಅಂತ ಅನ್ನೋದು ಒಂದು ಗೌರವ ಸೂಚಕವಾದಂಥ ಶಬ್ದ. ಈಗೆಲ್ಲ ಭಟ್ರು ಅಂತಂದರೆ ಅಡುಗೆ ಮಾಡೋರಿಗೆ ಭಟ್ರು ಅಂತ ನಾವು ಅಂತೀವಿ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ ಅಂತ 2ನೇ ಸರ್ಗದಲ್ಲಿ ಶ್ಲೋಕ ಇದೆ. ರಾಮಾಯಣ, ಮಹಾಭಾರತ, ಭಾಗವತಾದಿಗಳು ಮಹಾರಹಸ್ಯವನ್ನು ಬಲ್ಲಂಥ ದೊಡ್ಡ ವಿದ್ವಾಂಸ ಆಗಿದ್ರು ಅವರು. ಕೇವಲ ಆ ಅನಂತಾಸನದಲ್ಲಿ ಬಂದು ಕೂತಂಥ ಶ್ರೋತೃಗಳಿಗೆ ಮಾತ್ರ ಅವರು ಆನಂದ ಕೊಡ್ತಿದ್ದಲ್ಲ, ಅಲ್ಲಿ ಬಂದಂಥ ದೇವತಾ ಶಕ್ತಿಗಳಿಗೂ ಅವರು ಆನಂದ ಕೊಡ್ತಿದ್ರು ತಮ್ಮ ಪ್ರವಚನದಿಂದ ಅಂತ ಮುಂದಿದೆ. ಶ್ರೀವಲ್ಯ ಭಸ್ಯ ಭಜತಾಮಪಿ ದೈವತಾನಾಂ ಅಂತ ಮುಂದೆ ಬರ್ತದೆ. ಅದನ್ನ ಅವಾಗ ಮತ್ತೆ ಹೇಳ್ತೇನೆ. ಹಾಗಾಗಿ ಅವ್ರು ಭಟ್ಟರು. ವಸುಧಾ ಅವ್ರದ್ದು ಮಧ್ಯಗೇಹ ಅಥವಾ ನಡಿಲ್ಲಾಯ ಅವ್ರದ್ದು ಮೂಲ ಶಬ್ದ. ಆದರೆ ಅವ್ರು ವಸುಧಾ ಅವ್ರ ಹೆಸರೇನು, ಪರ್ಸನಲ್ ನೇಮ್ ಏನು, ಅದ್ರ ಬಗ್ಗೆ ಮಧ್ವಿಜಯಕಾರರು ಏನೂ ಹೇಳಲಿಲ್ಲ. ನಾರಾಯಣ ಪಂಡಿತರೇ ಏನೂ ಹೇಳಲಿಲ್ಲ. ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ಇವೆಲ್ಲ. ತಂದೆ ಹೆಸರು ತಾಯಿ ಹೆಸರೇ ಬರಲಿಲ್ಲ ಇಲ್ಲಿ. ನಾರಾಯಣ ಭಟ್ಟ ಅಂತ ಕೇಳ್ತೇವೆ ನಾವು. ನೀವೆಲ್ಲರೂ ಪ್ರವಚನದಲ್ಲಿ ಯಾವ್ದಾದ್ರು ಪುಸ್ತಕದಲ್ಲಿ ಅದನ್ನು ಕೇಳಿರ್ತೇನೆ. ಅದು ಅಷ್ಟು ವಿಶ್ವಾಸಕ್ಕೆ ಯೋಗ್ಯವಾದಂಥ ಹೆಸರೇನಲ್ಲ. ಕೇಳಿ ಬರ್ತದೆ ಹೀಗೆ. ನಾರಾಯಣ ಭಟ್ಟ ಅಂತ ಅವ್ರ ಹೆಸರನ್ನ ಕೆಲವೊಂದು ಕಡೆ ಕೇಳ್ತೀವಿ. ಆಮೇಲೆ ವೇದವತಿ ಅಂತ ಅವ್ರ ತಾಯಿ ಹೆಸರು ಅಂತ ಕೇಳ್ತೀವಿ. ಅವೆಲ್ಲ ಅಷ್ಟು ವಿಶ್ವಾಸಕ್ಕೆ ಯೋಗ್ಯವಾದಲ್ಲ. ಇಂಥವು ಅದೆಷ್ಟೆಷ್ಟೋ ವಿಷಯಗಳಿವೆ. ಕೃಷ್ಣನನ್ನ ಪ್ರತಿಷ್ಠೆ ಆಚಾರ್ಯ ಎಲ್ಲಿಂದ ಮಾಡಿದರು? ದ್ವಾರಕಾದಿಂದ ತಂದರು. ಅದು ಸಮುದ್ರದಲ್ಲಿ ಮುಳುಗ್ತಾ ಇತ್ತು. ಕಾವಿ ಶಾಖಿ ಬೀಸಿ ಆ ಹಡಗು ಮುಳುಗದಂತೆ ಆಚಾರ್ಯ ತಡೆದ್ರು. ಅದನ್ನೆಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದನ್ನು ಮಧ್ವಿಜಯಕಾರ ಹೇಳಲಿಲ್ಲ. ಸ್ವಾರಸ್ಯದ ಸಂಗತಿ ಎಲ್ಲ ಹೇಳಿಲ್ಲ. ಅದನ್ನ ಆಮೇಲೆ ಹೇಳ್ತೇನೆ. ಯಾಕೆ ಹಾಗೆ ಬಂತು ಅದನ್ನೆಲ್ಲ ಆಮೇಲೆ ಹೇಳ್ತೇನೆ. ಮಧ್ವಿಜಯಕಾರ ಅದನ್ನು ಹೇಳಲಿಲ್ಲ. ಆದರೆ ಮುಂದೆ ವಾದಿರಾಜ ಸ್ವಾಮಿ, ರಘುವರಿ ತೀರ್ಥರು ಇಂಥವರೆಲ್ಲ ಆ ಕೆಲವು ಸಂಗತಿಗಳನ್ನ ಆಮೇಲೆ ಪ್ರಕಾಶಪಡಿಸಿದರು ಅಂತ ಕಾಣಿಸ್ತದೆ. ಅದನ್ನು ಮುಂದೆ ಒಂದೊಂದಾಗಿ ಬಂದಾಗ ಹೇಳ್ತಾ ಹೋಗ್ತೀನಿ. ಆಚಾರ್ಯರ ಕಾಲದಲ್ಲಿ ಆಚಾರ್ಯರಿಗೆ ಮತ್ತು ಆಚಾರ್ಯ ಶಿಷ್ಯರಿಗೆ ಮತ್ತು ಆಚಾರ್ಯರ ಕಾಲಕ್ಕಿಂತ ಸ್ವಲ್ಪ ಮುಂಚೆ ಕೂಡ ಕೆಲವು ವಿಮತೀಯರಿಂದ ದೈಹಿಕವಾದ ಪೀಡೆ ಒಳಗಾಗುವಂಥ ಸಂದರ್ಭವೂ ಕೂಡ ಇತ್ತು. ಬಹಳ ಗುಪ್ತವಾಗಿ ಅವರು ವೈಷ್ಣವ ಧರ್ಮವನ್ನು ಆಚರಣೆ ಮಾಡ್ತಿದ್ರು ಅಂತ ಕೇಳಿ ಬರ್ತದೆ ಅವ್ರ ಗ್ರಂಥದಲ್ಲಿ. ಮಣಿಮಂಜರಿಯಲ್ಲಿ ಕೂಡ ಆ ಸಂಗತಿಗಳೆಲ್ಲ ಇವೆ. ಮೇಲ್ಮೇಲೆ ಸ್ಮಾರ್ಥ ಧರ್ಮವನ್ನು, ಅದ್ವೈತ ಧರ್ಮವನ್ನು, ಅದ್ವೈತ ಸಿದ್ಧಾಂತವನ್ನು ಅವಲಂಬಿಸುವಂತೆ ಅವ್ರು ನಡ್ಕೋತಿದ್ರು. ಒಳಗೆ ತಮ್ಮ ಪರಂಪರೆಯನ್ನು ಆಚರಣೆ ಮಾಡ್ತಿದ್ರು. ಯಾಕಂದರೆ ಆ ವಿಮತಿಯರ ಸಂಖ್ಯೆ ಹೆಚ್ಚಿತ್ತು. ದೈಹಿಕವಾಗಿ ಕೂಡ ಇವರನ್ನು ದಮನ ಮಾಡುವಂಥ ಪರಿಸ್ಥಿತಿ ಇತ್ತು ಅಂತ ಕೇಳಿ ಬರ್ತದೆ. ಅದಕ್ಕಾಗಿ ಕೃಷ್ಣನನ್ನು ದ್ವಾರಕೆಯಿಂದ ತಂದು ಅವನನ್ನು ಹಡಗಿನಲ್ಲಿ ಮುಳುಗ್ತಾ ಇದ್ದಂಥ ಪ್ರತಿಮೆಯನ್ನು ಆಚಾರ್ಯರು ತಂದು ಪ್ರತಿಷ್ಠಾಪನೆ ಮಾಡಿದರು. ಈ ಎಲ್ಲ ಸಂಗತಿಗಳನ್ನು ಆಚಾರ್ಯರು ತಮ್ಮ ಕಾಲದಲ್ಲಿ ಒಂದು ವೇಳೆ ಪ್ರಕಾಶಪಡಿಸಿದರೆ ಆಚಾರ್ಯರನ್ನ ಮತ್ತು ಆಚಾರ್ಯರ ಶಿಷ್ಯರನ್ನ ಕೆಲವು ದುಷ್ಟರು ಅಪಹಾಸ್ಯ ಮಾಡುವಂಥ ಪ್ರಸಂಗ ಇರ್ತಿತ್ತು. ಅದಕ್ಕಾಗಿ ಆಚಾರ್ಯರು ಈ ಒಂದು ದೈವಿಕವಾದ ಸಂಗತಿ ಯಾರಿಗೂ ತಿಳಿಯೋದು ಬೇಡ, ಅದೇನಾಗೋದಿಲ್ಲ, ನಿಮ್ಗೆ ಅದು ಎಲ್ಲಿಂದ ಬಂದು ಏನಾಗೋದಿದೆ, ಪ್ರತಿಷ್ಠಾಪನೆ ಮಾಡಿದ್ದೇನೆ ನಡ್ಕೊಳ್ರಿ ಅಂತ ಆಚಾರ್ಯರು ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ ಅಂತಾರೆ ಗೋವಿಂದಾಚಾರ್ಯ. ಆ ಬಳಿಕ ಆಚಾರ್ಯರ ಬಳಿಕ 10-20 ತಲೆಮಾರುಗಳ ನಂತರ ವಿಷ್ಣು ತೀರ್ಥರು ಆಚಾರ್ಯರು ತಮ್ಮ ಸೋದೆ ಮಠದ ಮೂಲ ಪುರುಷ. ಅದಾದ ಬಳಿಕ 20ನೇ ತಲೆಮಾರಿನವರು, 13ನೇ ತಲೆಮಾರಿನವರು ವೇದಾಂಗ ತೀರ್ಥರು ಅದೇ ಪರಂಪರೆಯಲ್ಲಿ, ವಿಷ್ಣು ತೀರ್ಥರ ಪರಂಪರೆಯಲ್ಲಿ. 20ನೇ ತಲೆಮಾರಿನವರು ವಾದಿರಾಜ ಸ್ವಾಮಿಗಳು. ಆ ಕಾಲಕ್ಕೆ ಸ್ವಲ್ಪ ಗಟ್ಟಿಯಾಗಿ ತಲೆ ಊರಿ ನಿಂತಿತ್ತು ನಮ್ಮ ಧರ್ಮ. ಆಗ ಅವರು ಈ ಕೆಲವು ಸಂಗತಿಗಳನ್ನು
ವಾದಿರಾಜ ಸ್ವಾಮಿಗಳು ದ್ವಾರಕೆಯ ವಾಸ ಓ ಸಾಕೆನಿಸಿತೇನೋ ಓ ಋಷಿಕೇಶ ಅಂತ ಕೆಲವು ಹಾಡುಗಳು ಮಾಡಿದರು. ದ್ವಾರಾವತಿ ಮಖಿಲ ಭಾಗ್ಯವತಿ ಮುಪೇತ್ಯ ಗೋಪಾಲ ಅಪೇತ್ಯ ಗೋಪಾಲ ಬಾಲ ಲಲನಾಕರದ ಪೂಜನಂಚ ವಾರ್ಧಿಂ ವಧೂಗ್ರಹ ಮುಪೇತ್ಯ ಸಮಧ್ವನಾತಃ ಯತ್ರಾಸ್ತಿ ತದ್ ರಜತಪೀಠ ಪುರಂಗರೀಯ. ಗೋಪಾಲ ಬಾಲಿಕೆಯರು ನಿಮಗೆ ಪೂಜೆ ಮಾಡ್ತಾ ಇದ್ರು ಮತ್ತು ದ್ವಾರಕಾನಗರದಲ್ಲಿ ಅಂತ ದೊಡ್ಡ ಸಂಪತ್ತಿತ್ತು. ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದೆ. ಯಾಕೆಂತಂದ್ರೆ ಇದು ನಿನ್ನ ಮಾವನ ಮನೆ. ಸಮುದ್ರ ಅಂತ ಅನ್ನೋದು ನಿನ್ನ ಪತ್ನಿಯಾದ ಲಕ್ಷ್ಮೀದೇವಿಯ ತಂದೆಯಾದ ವರುಣನ ಮನೆ. ಅದಕ್ಕಾಗಿ ದ್ವಾರಕಾನಗರವನ್ನು ಬಿಟ್ಟು ಮಾವನ ಮನೆಯಲ್ಲಿ ಇರೋಣ ಅಂತ ನೀನು ಬಂದೇನೋ ಅಂತ ಈ ಉಡುಪಿಯ ಮಹತ್ವ ಎಂಥದ್ದು ಅಂತ ವಾದಿರಾಜ ಸ್ವಾಮಿಗಳು ಅದ ಶ್ಲೋಕ ಮಾಡಿದ್ದು ನೆನಪು. ಪ್ರಾಯ ವಾದಿರಾಜರೇ ಅಂಥವೆಲ್ಲ ಚಮತ್ಕಾರಗಳೆಲ್ಲ ವಾದಿರಾಜರದಾವೆ. ಅವೆಲ್ಲ ಸರಸಭಾತಿ ವಿಲಾಸದಲ್ಲಿ ತೀರ್ಥ ಪ್ರಬಂಧದಲ್ಲಿ ಬರುವಂಥ ಸಂಗತಿಗಳವೆಲ್ಲ. ಅಂತ ಮುಂದೆ ಆ ಕೆಲವು ದೈವಿಕ ಸಂಗತಿಗಳನ್ನ ರಘುವರಿ ತೀರ್ಥರು ವಾದಿರಾಜ ಸ್ವಾಮಿಗಳೆಲ್ಲ ಪ್ರಚಾರಕ್ಕೆ ತಂದರು. ಮೊದಲು ಆಚಾರ್ಯರು ತಮ್ಮ ಕಾಲದಲ್ಲಿ ಸದ್ಯ ಇವೆಲ್ಲ ಗುಪ್ತವಾಗಿರಲಿ ಅಂತ ಅಪೇಕ್ಷೆ ಪಟ್ಟಂತೆ ಕಾಣಿಸ್ತದೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಇಲ್ಲ ಅಂದ್ರೆ ಮುಂದೆ ನೋಡೋಣ ಏನೇನಂತ. ಇತ್ತಂ ಆಚಾರ್ಯ ಶಿಷ್ಯೈ ಪಿಹಿತಂ ಬಹುಕಾಲಾದ ಅನಂತರಂ ಬಹುಕಾಲಾತ್ ಅನಾವೃತಂ. ಎಷ್ಟೋ ಕಾಲ ಗುಪ್ತವಾಗಿದ್ದ ಸಂಗತಿಯನ್ನ ಶ್ರೀ ವಾದಿರಾಜ ರಘುವರಿ ತೀರ್ಥಾದಿಭಿ ಅದು ಮುಂದೆ ಸರ್ವಂ ಭವತಿ ಸಮಂಜಸಂ, ಮುಂದೆ ಅವರು ಅದನ್ನ ಪ್ರಕಾಶಕ್ಕೆ ತಂದರು ಅಂತ ಈಗೊಂದು ಅಭಿಪ್ರಾಯ ಪಟ್ಟಂತೆ ಕಾಣಿಸ್ತದೆ. ಇಲ್ಲಿ ಮಧ್ವವಿಜಯ ಅಂತ ಅನ್ನೋದು ಹೆಸರನ್ನು ಕೂಡ ಹೇಳಿದೆ. ಇವರು ಇನ್ನ ಈ ನಾರಾಯಣ ಪಂಡಿತರ ಬಗ್ಗೆ ಮೂಲತಃ ಅವರು ಯಾವ ವಂಶದವರು, ಅವರ ಪ್ರದೇಶ ಯಾವುದು ಅದನ್ನೆಲ್ಲ ನೋಡಬೇಕು. ಶಿವಸ್ಥಿತಿಮಿವಾಂ ಶಿವಾಂ ಲಿಖುತ ಸೂರಿ ಸೂನು ಸ್ವಧೀಹಿ ಅಂತ ಶಿವಸ್ತುತಿಯನ್ನು ರಚನೆ ಮಾಡಿದಂಥ ನಾರಾಯಣ ಪಂಡಿತರು ನಾನು ಲಿಖುಚ ಸೂರಿ ಸೂನು ಲಿಖುಚ ವಂಶದ ದೊಡ್ಡ ಪಂಡಿತರು, ಅವ್ರ ಮಗ ನಾನು ಅಂತ ತಮ್ಮ ತಂದೆಯನ್ನು ಅವ್ರು ಹೇಳ್ಕೊತಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇ ಸುತೈತಿ ಸುಭೃಶಂ ಕೇಶವಾನಂದ ತೀರ್ಥ ಅಂತ ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿ ರಚನೆ ಮಾಡುವಾಗ ಹೇಳ್ತಾರೆ. ಅಂತೂ ಸುಬ್ರಹ್ಮಣ್ಯ ಪಂಡಿತರು ಅಂತನೋರು ಮೊದಲನೇದಾಗಿ ನಮಗೆ ಲಿಖುಚ ವಂಶದಲ್ಲಿ ನಮಗೆ ಸಿಗುವಂಥ ಮೊದಲನೇ ಹೆಸರು. ಅದಾದ ಬಳಿಕ ತ್ರಿವಿಕ್ರಮ ಪಂಡಿತರು, ಅದಾದ ಬಳಿಕ ನಾರಾಯಣ ಪಂಡಿತರು, ಅದಾದ ಬಳಿಕ ವಾಮನ ಪಂಡಿತರು ಅಂತೇಳಿ. ಆ ವಾಮನ ಪಂಡಿತರನ್ನವರು ನಾರಾಯಣ ಪಂಡಿತರ ಮಗ ಮತ್ತು ತಮ್ಮನ ಮಗ ಹೀಗೇನೋ ಅಂತ ಅವ್ರಿಗೆ ಪುತ್ರ ಸ್ಥಾನೀಯರಾದವರು ಅಂತ 4 ಹೆಸರುಗಳು: ಸುಬ್ರಹ್ಮಣ್ಯ ಪಂಡಿತಾಚಾರ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯ ಮತ್ತು ವಾಮನ ಪಂಡಿತಾಚಾರ್ಯ. ಇವರಲ್ಲೆಲ್ಲರಲ್ಲೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರಿಗೆ ಹೆಚ್ಚು ಅನುಗ್ರಹಕ್ಕೆ ಪಾತ್ರರು ಮತ್ತು ಹೆಚ್ಚು ಖ್ಯಾತರು, ಹೆಚ್ಚು ಘನ ವಿದ್ವಾಂಸರು. ಲಿಖುಚ ವಂಶ ಅಂತ ಅದಕ್ಕೆ ಹೆಸರು. ಲಿಖುಚ ಅಂತಂದ್ರೆ ಹೆಬ್ಬಲಸು ಅಂತ ಕನ್ನಡದಲ್ಲಿ ಅದು ಕರೀತಾರೆ. ಒಂದು ರೀತಿ ಯಾವುದೋ ಒಂದು ಕಾಯಿ ಅದು ಈ ಹಲಸೋ ಮತ್ತೊಂದೇನೋ ಒಂದು ನಿಂಬೆಕಾಯಿ ಜಾತಿದೊಂದು ಹಣ್ಣು. ಅದು ಮುಂದೆ ಆಗಾರ ನೋಡಿ ಹೇಳ್ತೀನಿ. ಕೋಶ ನೋಡಬೇಕು ಅಂತಿತ್ತು, ನನಗೂ ಮರ್ತೋಯ್ತು. ಈ ಕನ್ನಡ ರತ್ನಕೋಶ ಅಂತ ನೋಡಿದರೆ ಗೊತ್ತಾಗ್ತದೆ, ಮುಂದೆ ಅದನ್ನು ನೋಡಿ ಹೇಳ್ತೇನೆ. ತವಳವು ಪ್ರದೇಶದಲ್ಲಿ ಕಾಸರಗೋಡು ಅಂತ ಇವತ್ತೇನಿದೆಯಲ್ಲ ಅದೆಲ್ಲ ಆವಾಗ ಈ ತುಳುನಾಡಿಗೆ ಸೇರಿದ್ದಾಗಿತ್ತು. ಈಗ ಅದು ಕೇರಳಕ್ಕೆ ಸೇರಿದೆ ಅಷ್ಟೇ. ಅಲ್ಲಿ ಕಾವು ಮಠ ಅಂತಿದೆ. ಆ ಕಾವು ಮಠವೇ ಈ ತ್ರಿವಿಕ್ರಮ ಪಂಡಿತರು ಇವರದೆಲ್ಲ ವಾಸಸ್ಥಾನ. ಇನ್ನೂ ಕೂಡ ಆ ವಂಶದ ತಲೆಮಾರಿನವರು ಅಲ್ಲಿದ್ದಾರೆ. ಜಯಸಿಂಹ ಅಂತ ಒಬ್ಬ ರಾಜ ಇದ್ದ ಅಲ್ಲಿ. ಆ ಜಯಸಿಂಹ ರಾಜನ ಆಸ್ಥಾನ ಕವಿಯಾಗಿ ಈ ತ್ರಿವಿಕ್ರಮ ಪಂಡಿತರು ಇದ್ದರು. ಆಚಾರ್ಯರು ತಮ್ಮ ಈ ಪ್ರಿಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಶಿಷ್ಯರಿಗೆ ಶ್ರೀವತ್ಸ ನಾರಾಯಣ ಅಂತ ಒಂದು ಪ್ರತಿಮಾ ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಅಲ್ಲಿದೆ. ಆ ವಂಶಸ್ಥರಾದರೆ ಅದನ್ನು ಪೂಜೆ ಮಾಡ್ತಾರೆ. ಮತ್ತೆ ಆ ಪಂಡಿತಾಚಾರ್ಯರ ವಂಶ ಏನದು, ಈಗ ನಾವು ಲಿಖುಚ ಅಂತ ಸಂಸ್ಕೃತದಲ್ಲಿ ನೋಡಿದ್ವಿ. ಅವರಿಗೆ ತುಳುವಿನಲ್ಲಿ ಏನು ಹೆಸರು ಆ ವಂಶಕ್ಕೆ ಅಂತಂದ್ರೆ ಪೆಜತ್ತಾಯ, ಪೆಜತಾಯ. ನಾನು ನಿನ್ನೆ ಹೇಳಿದೆ. ಆಯ ಅಂತಂದ್ರೆ ಪರ್ಸನ್, ಆ ವ್ಯಕ್ತಿ ಅಂತ ಅರ್ಥ. ಈಗ ನಡಿಲ್ಲಾಯ ಅಂತಂದ್ರೆ ನಡು ಇಲ್ಲಾಯ, ನಡು ಭಾಗದಲ್ಲಿ ಇಲ್ಲಿ ಒಂದು ಮನೆ ಇದ್ದ ವ್ಯಕ್ತಿ. ಆಯ ಅಂದ್ರೆ ಆ ವ್ಯಕ್ತಿ. ಹಾಗೆ ಪಡಿಲ್ಲಾಯ, ಮೂಡಿಲ್ಲಾಯ, ತೆಂಕಿಲ್ಲಾಯ ಇವೆಲ್ಲ. ಹಾಗೆ ಮಡಮಡಿತ್ತಾಯ, ಪರ್ಲತ್ತಾಯ, ಪೆಲತ್ತಾಯ, ಹೀಗೆಲ್ಲ 106 ಹೆಸರುಗಳು. ಅಂಥದ್ದು ಇದೊಂದು ಪೆಜತ್ತಾಯ ಅಂತೇಳಿ ಈಗಲೂ ಇದ್ದಾರೆ ಪೆಜತ್ತಾಯರು. ಆ ಪೆಜ ಅಂದ್ರೆ ಅಲ್ಲಿ ಲಿಖುಚ. ಲಿಖುಚ ಅಂತ ಸಂಸ್ಕೃತದ ಶಬ್ದ, ಪೆಜ ಅಂತ ತುಳುವಿನ ಶಬ್ದ, ಹೆಬ್ಬಲಸು ಅಂತೇಳಿ ಕನ್ನಡದ ಶಬ್ದ. ಇಷ್ಟೇ ವ್ಯತ್ಯಾಸ. ಅಲ್ಲಿ ತುಳುವಿನ ಶಬ್ದಗಳೆಲ್ಲ ಹೇಗೆ ಅಂತಂದ್ರೆ ಕೆಲವು ಆಯಾ ಮನೆಗಳು ಯಾವ್ಯಾವ ಭಾಗದಲ್ಲಿವೆ ಅಂತ ಅನ್ನೋದನ್ನು ಅವಲಂಬಿಸಿಕೊಂಡು
ಕೆಲವು ಅವರ ತೋಟಗಳನ್ನು ಅವಲಂಬಿಸಿಕೊಂಡು, ಕೆಲವು ಗಿಡನಾಮಗಳು, ಈ ಗಿಡ ಆ ಗಿಡ ಆ ಗಿಡಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೆಸರುಗಳು ಅವು ನಮ್ಮಲ್ಲೂ ಇರ್ತಾವೆ, ಇಲ್ಲಂತಲ್ಲ. ಬೇವಿನ ಗಿಡದ ಬಸವರಾಜ್ ಅಂತ ಕೆಲವರು ಕರ್ಕೊಂಡಿರ್ತಾರೆ, ಅವ್ನು ಬೇವಿನ ಗಿಡದವರು, ಮಾವಿನ ಗಿಡದವರು, ಹೀಗೆ ಮಾವಿನ ಗಿಡದವ್ರನ್ನ ನಾನು ನೋಡಿಲ್ಲ, ಬೇವಿನ ಗಿಡದವ್ರದಂತೂ ಒಬ್ಬರದು ನನಗೆ ಪರಿಚಯ ಇದ್ದವರಿದ್ದಾರೆ. ಆ ಥರ ಇವೆಲ್ಲ ಕೆಲವು. ಸುಮಾರು 500 ಕುಲನಾಮಾನಿ ಭವಂತಿ ತವಳವಾನಾಂ ಅಂತಾರೆ ಗೋವಿಂದಾಚಾರ್ಯರು. 500 ಸರ್ನೇಮ್ಗಳಿವೆ ತವಳವರಲ್ಲಿ. ಕೆಲವು ತಾಳೆತ್ತಾಯ, ಪೆದತ್ತಾಯ, ಪೆಲತ್ತಾಯ, ತೋಟಂತಿಲ್ಲಾಯ. ತೋಟಂತಿಲ್ಲಾಯ ಅಂತ ಆಚಾರ್ಯರ ಮೊದಲನೇ ಗುರುಗಳು. ತೋಟಂತಿಲ್ಲಾಯ ಅಂದೇನು? ತೋಟದಲ್ಲಿ ಮನೆ ಇದ್ದವರು ಅಂತ ಅರ್ಥ, ಫಾರ್ಮ್ ಹೌಸ್ ಕಟ್ಕೊಂಡಿದ್ದವರು ಅಂತ ಅರ್ಥ, ಬೇರೆ ಏನಲ್ಲ. ಅವರು ತೋಟಂತಿಲ್ಲಾಯರು. ಇವೆಲ್ಲ ವೃಕ್ಷ, ಒಂದು ಗಿಡ, ಆ ಗಿಡವನ್ನು ಹೊಂದಿಕೊಂಡು ಬಂದಂಥ ಹೆಸರುಗಳು. ಮೂಡಿಲ್ಲಾಯ, ಮೂಡು ಅಂದ್ರೆ ಪೂರ್ವ ದಿಕ್ಕು, ಪಡಿಲ್ಲಾಯ ಪಶ್ಚಿಮ ದಿಕ್ಕು, ಮಿತ್ತಿಲ್ಲಾಯ ಮೇಲ್ಮನೆ ಇದ್ದವರು, ಸಿತ್ತಿಲ್ಲಾಯ ಕೆಳಗೆ ಮನೆ ಇದ್ದವರು, ನಡಿಲ್ಲಾಯ ಇವರು ನಡುವೆ ಮನೆ ಇದ್ದವರು, ಇವರೆಲ್ಲ. ಹಾಗೆ ತೆಂಕಿಲ್ಲಾಯರು ಕೂಡ ಇದ್ದಾರೆ, ಈಗಲೂ ಇದ್ದಾರೆ. ಅಲೆವೂರಾಯ, ಇನ್ನಂತಾಯ, ಕನ್ನರ್ಪಾಡಿತ್ತಾಯ, ಪುತ್ತೂರಾಯ, ಕುದ್ಯ ಪುಸ್ತೂರಾಯ, ಇವೆಲ್ಲ ಗ್ರಾಮದ ಹೆಸರುಗಳು. ಅಲೆವೂರು ಅಂತ ಒಂದು ಊರು, ಅಲ್ಲಿದ್ದವರೆಲ್ಲ ಅಲೆವೂರು ಆಯರು. ಇನ್ನ ಬನ್ನಂಜೆ ಅಂತ ಹೇಗಿದೆಯಲ್ಲ ಹಾಗೆ ಇನ್ನ ಅಂತ ಒಂದು ಊರು, ಇನ್ನಂಜೆ ಅಂತ ಒಂದು ಊರಿದೆ, ಅಲ್ಲೆಲ್ಲ ಇದ್ದವರು ಇನ್ನಂತಾಯರು. ಕನ್ನರ್ಪಾಡಿ ಅದೊಂದು ಊರು. ಪುತ್ತೂರು ಗೊತ್ತಿದೆ ನಿಮಗೆ, ಖ್ಯಾತವಾದ ಊರು. ಕುದ್ಯ ಪುಸ್ತೂರು ಅಂತ ಇನ್ನೊಂದು. ಇಲ್ಲೆಲ್ಲ ಇದ್ದವರು ಕುದ್ಯ ಪುಸ್ತೂರಾಯ, ಪುತ್ತೂರಾಯ ಆಯಾ ಶಬ್ದಗಳಿಂದ ಕರೆಸಿಕೊಂಡಿದ್ದಾರೆ. ಈ ಪೆಜತ್ತಾಯ ಅಂತ ಅನ್ನೋದನ್ನೇ ಸಂಸ್ಕೃತದಲ್ಲಿ ಅದನ್ನು ಸಂಸ್ಕೃತಕ್ಕೆ ಮಾರ್ಪಾಡು ಮಾಡಿಕೊಂಡು ಸಂಸ್ಕೃತೀಕರಿಸಿಕೊಂಡು ಅದನ್ನ ನಡಿಲ್ಲಾಯರು ಅಂತ ಕರೆದಿದ್ದಾರೆ, ಲಿಕುಚ ಅಂತ ಕರೆದಿದ್ದಾರೆ. ನಡಿಲ್ಲಾಯ ಅಂತ ಅನ್ನೋದು ಮಧ್ಯಗೆ ಅಂತ ಕರೆದಿದ್ದಾರೆ. ಇಷ್ಟೇ ವ್ಯತ್ಯಾಸ. ಕರ್ನಾಟಕ ಭಾಷೆಯಲ್ಲಿ ಅದಕ್ಕೆ ಹೆಬ್ಬಲಸು ಅಂತ ಕರೀತಾರೆ, ತುಳು ಭಾಷೆಯಲ್ಲಿ ಅದನ್ನ ಪೆಜ ಅಂತ ಕರೀತಾರೆ. ಹಾಗಾಗಿ ಪೆಜತ್ತಾಯರಾದವರು ಇನ್ನೂ ಕೂಡ ಇದ್ದಾರೆ. ಇವತ್ತದು ಕಾಸರಗೋಡು, ಆಗ ಅದಕ್ಕೆ ಕಬೆನಾಡು ಅಂತ ಕರಿತಿದ್ರಂತೆ. ಆ ಭಾಗದ ರಾಜ ಇದ್ನಲ್ಲ ಜಯಸಿಂಹ, ಅವನಿಗೆ ಕಬೆ ಸಿಂಹ ಅಂತ ಕರಿತಿದ್ರು. ಕಬೆ ಊರಿನ ಸಿಂಹ, ಜನ ಪ್ರೀತಿಯಿಂದ ಗೌರವದಿಂದ ಆತನನ್ನ ಕಬೆ ಸಿಂಹ, ಅವನೇ ಜಯಸಿಂಹ. ಈ ಮಧ್ವವಿಜಯದ 15ನೇ ಸರ್ಗದಲ್ಲಿ ಆ ಜಯಸಿಂಹ ಇಮಂ ಸಿಂಹವರ್ಯ ಅಂತ ಆಚಾರ್ಯರು ಜಯಸಿಂಹ ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲೇ ತ್ರಿವಿಕ್ರಮಪಂಡಿತರನ್ನು ಭೇಟಿಯಾಗಿ ಅಲ್ಲೇ ಅವ್ರನ್ನ ವಾದದಲ್ಲಿ ಸೋಲಿಸಿ ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ದೆಲ್ಲ ವರ್ಣನೆ ಅಲ್ಲಿ ಬರ್ತದೆ. ಮತ್ತು ಆಚಾರ್ಯರು ಆ ಜಯಸಿಂಹನ ಭಿಕ್ಷಾ ಸ್ವೀಕಾರಕ್ಕೆ, ಆತನ ಗೌರವ ಸ್ವೀಕಾರಕ್ಕೆ ಅಲ್ಲಿ ಹೋಗಿದ್ದ ವರ್ಣನೆ ಮುಂದೆ ಅಲ್ಲಿ ಬರ್ತದೆ. ಈ ಸುಬ್ರಹ್ಮಣ್ಯ ಪಂಡಿತರು, ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು ಮತ್ತೆ ವಾಮನ ಪಂಡಿತರು ಅಂತ ಹೆಸರು ಹೇಳಿದೆ. ಇನ್ನೊಬ್ಬರು ಶಂಕರ ಪಂಡಿತಾಚಾರ್ಯ ಅಂತ ಒಬ್ಬರಿದ್ರು. ಆ ಶಂಕರ ಪಂಡಿತಾಚಾರ್ಯ ಅಂತನವರು ತ್ರಿವಿಕ್ರಮ ಪಂಡಿತರ ತಮ್ಮ ಅಂತ ಇಲ್ಲಿ ಉಲ್ಲೇಖ ಇದೆ. ಅವರು ಕೂಡ ದೊಡ್ಡ ವಿದ್ವಾಂಸರೇ ಆಗಿದ್ರು. ಇದು ಈಗ 3 ತಲೆಮಾರು 4 ತಲೆಮಾರು ಹೇಳಿದೆ. ಸುಬ್ರಹ್ಮಣ್ಯ ಪಂಡಿತ, ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ವಾಮನ ಪಂಡಿತರು. ಅದಲ್ಲದೆ ತ್ರಿವಿಕ್ರಮ ಪಂಡಿತರ ತಲೆಮಾರಿಯನ್ನು ಹೊಂದಿಕೊಂಡು ಶಂಕರ ಪಂಡಿತ ಅಂತಿದ್ರು. ಅವರು ಆಚಾರ್ಯ ಮಧ್ವರ ಗ್ರಂಥಪಾಲಕರಾಗಿದ್ದರು. ಇದು ಸ್ವಾರಸ್ಯದ ಸಂಗತಿ. ಆಚಾರ್ಯರು ತ್ರಿವಿಕ್ರಮ ಪಂಡಿತರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಅವರು ತಮ್ಮ ಶಂಕರ ಪಂಡಿತರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಆಚಾರ್ಯರು ದೇಶಾದ್ಯಂತ ಸಂಚಾರ ಮಾಡಿ ಮಹಾಭಾರತಾದಿಗಳು, ಬರೇ ಮಹಾಭಾರತ ನಾನು ಹೇಳಿದೆ, ಎಲ್ಲ ದೇಶಗಳು ತಿರುಗಾಡಿ ನಾನು ಮಹಾಭಾರತ ತಾತ್ಪರ್ಯ ಬರೆದಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ರಲ್ಲ, ಅದು ನಿಂಗೆ ನೆನಪು ಮಾಡ್ಕೊಂಡೆ ಅಷ್ಟೇ. ಆಚಾರ್ಯರು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಎಲ್ಲ ಗ್ರಂಥಗಳ ಪಾಲನೆಯ ಜವಾಬ್ದಾರಿಯನ್ನು, ಲೈಬ್ರರಿಯ ಜವಾಬ್ದಾರಿಯನ್ನು ಅವ್ರು ತಗೊಂಡಿದ್ರು. ಅವರು ತಮ್ಮ ಮನೆಯಲ್ಲೇನು ಅದನ್ನೆಲ್ಲ ಶೇಖರ ಮಾಡಿಟ್ಟಿದ್ರಲ್ಲ, ಅದನ್ನು ತ್ರಿವಿಕ್ರಮ ಪಂಡಿತರು ರಾತ್ರಿ ಹೊತ್ತು ಆಚಾರ್ಯರ ಆ ಗ್ರಂಥಗಳನ್ನೆಲ್ಲ ನೋಡ್ತಿದ್ರಂತೆ. ಯಾಕಂದರೆ ಆಚಾರ್ಯರಿಗೆ ಸಂಬಂಧಪಟ್ಟಂಥ ಸಕಲ ಸಾಹಿತ್ಯ, ಆಚಾರ್ಯರು ಸಂಗ್ರಹಿಸಿದ ಸಾಹಿತ್ಯ, ಆಚಾರ್ಯರು ಹೊಸದಾಗಿ ತಾವು ರಚನೆ ಮಾಡಿದ ಸಾಹಿತ್ಯ ಎಲ್ಲ ಶಂಕರ ಪಂಡಿತರ ಕೈಯಲ್ಲಿತ್ತು. ತ್ರಿವಿಕ್ರಮ ಪಂಡಿತರು ಅದ್ವೈತ ಮತದ ಪ್ರಖ್ಯಾತ ವಿದ್ವಾಂಸ ಆದ್ದರಿಂದ ಅದು ಹಗಲು ಹೊತ್ತಿನಲ್ಲಿ ಜನರಿಗೆ ಗೊತ್ತಾಗುವಂಥ ಅದನ್ನು ಓದೋ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಿದ್ರು, ರಾತ್ರಿ ಹೊತ್ತು ಅದನ್ನು ಅಧ್ಯಯನ ಮಾಡ್ತಿದ್ರು, ಬಹಳ ಸಂತೋಷ ಪಡ್ತಿದ್ರು ಅಂತ ಅಲ್ಲಿ ಉಲ್ಲೇಖ ಇದೆ. ಮುಂದೆ ಈ ಸಂತೋಷ ಪಡ್ತಿದ್ರು, ಅವರ ಮನೋಭೂಮಿಕೆಯನ್ನು ಅವರು ಸಿದ್ಧ ಮಾಡ್ಕೊಂಡಿದ್ರು ಆಚಾರ್ಯರಿಗೆ ತಮ್ಮನ್ನು ಒಪ್ಪಿಸ್ಕೊಳ್ಳಿಕ್ಕೆ. ಅದೊಂದು ಅಧಿಕೃತವಾದ ಸಮಾರಂಭ ಬೇಕಾಗಿತ್ತು, ಮುಂದೆ ಮಾಡಿಕೊಂಡ್ರು. ಅದೆಲ್ಲ ಮುಂದೆ ನಾವು ಇನ್ನೂ ನೋಡೋರಿದ್ದೇವೆ. ಆ ಶಂಕರ ಪಂಡಿತ ಅಂತ ಒಬ್ಬರು. ಮತ್ತು ಶಂಕರ ಪಂಡಿತ ಅನ್ನುವವರೇ ಇಬ್ಬರಿದ್ರು ಅಂತ ಕೇಳಿ ಬರ್ತದೆ. ಆದರೆ ಆ ಕಾಲದಲ್ಲಿ ಸುತ್ತಮುತ್ತ ಇದ್ದವರು. ಇನ್ನು ಕಲ್ಯಾಣಿ ಅಂತ ಒಬ್ಬಳು ಸ್ತ್ರೀಯ ಉಲ್ಲೇಖ ಕೂಡ ಬರ್ತದೆ. ಇದನ್ನು ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯ ಆರಂಭದಲ್ಲಿ ಹೇಳುವಾಗ, ಮಹಾಭಾರತ ಪ್ರವಚನ ಮಾಡುವಾಗ ಹೇಳಿದ್ದೆ.
ದ್ರೌಪದಿಗೆ 3-4 ಜನ್ಮಗಳಿದ್ದು ಅಂತೆಲ್ಲ ನಾವು ನೋಡಿದ್ವಲ್ಲ, ಅಲ್ಲಿ ಕಲ್ಯಾಣಿ ಅಂತ ಒಂದು ಜನ್ಮನೂ ಕೂಡ ದ್ರೌಪದಿಗೆ ಸಂಬಂಧಪಟ್ಟದ್ದು ಅಂತ ಕೆಲವರು ಹೇಳ್ತಾರೆ. ಕಲ್ಯಾಣಿ ಅಂತ ನೋಡು ತ್ರಿವಿಕ್ರಮ ಪಂಡಿತರ ತಂಗಿ ಅಂತ ಕೆಲವರು ಹೇಳ್ತಾರೆ, ಅವ್ರ ಮಗಳು ಅಂತ ಇನ್ನು ಕೆಲವರು ಹೇಳ್ತಾರೆ. ಖ್ಯಾತ ಕವಿಗಳು ಯಾರು ಕೂಡ ಕಲ್ಯಾಣಿ ದೇವಿಯನ್ನು ಉಲ್ಲೇಖ ಮಾಡಿಲ್ಲ. ಆದರೆ ಅವಳ ಪ್ರಸಿದ್ಧಿಯೂ ಕೂಡ ಇದೆ ನಮ್ಮ ಪರಂಪರೆಯಲ್ಲಿ. ಕಲ್ಯಾಣಿ ದೇವಿ ವಿರಚಿತ ತಾರತಮ್ಯ ಸ್ತೋತ್ರ ಅಂತ ಕೂಡ ಕೇಳಿ ಬರ್ತದೆ. ಆದರೆ ಖಚಿತವಾದ ಉಲ್ಲೇಖಗಳನ್ನ ಅವಳ ಬಗ್ಗೆ ನಾವು ಮಾಡುವುದು ಕಷ್ಟ. ಆಚಾರ್ಯರ ಅಕ್ಕ ಒಬ್ಬಳು ಕೂಡ ಕಲ್ಯಾಣಿ ದೇವಿ ಅಂತ ಇದ್ದಳು ಅಂತ ಕೇಳ್ತೇವೆ. ಮಧ್ವ ವಿಜಯದಲ್ಲಿ ಆಚಾರ್ಯರ ಅಕ್ಕನ ಬಗ್ಗೆ ಉಲ್ಲೇಖ ಇದೆ. ಆಕೆ ಆಚಾರ್ಯರ ತಾಯಿ ಎಲ್ಲರೂ ಹೊರಗಡೆ ಹೋದಾಗ ಆಚಾರ್ಯರ ಸಣ್ಣವರಾಗಿದ್ದಾಗ ಅವಳು ಲಾಲನೆ ಪಾಲನೆ ಮಾಡ್ತಿದ್ಲು ಅಂತ ಕೇಳಿ ಬರ್ತದೆ. ಒಮ್ಮೆ ಆಚಾರ್ಯರ ತಾಯಿ ಎಲ್ಲೋ ಹೋದಾಗ ಈ ಮಗು ಬಹಳ ಅತ್ತಾಗ ಏನು ತಿನ್ನಿಸ್ಬೇಕು ಅಂತ ತಿಳಿಲಿಲ್ಲಂತ ಹುಡುಗಿಗೆ. ಆಕಳಿಗಳು ನೋಡಿದ್ಲು ಈ ದನಗಳಿಗೆ ಹಾಕುವಂಥ ಹುರುಳಿ ಅದು ಇತ್ತಂತೆ. ಅದನ್ನು ಚೆನ್ನಾಗಿ ಬೆಂದದ್ದು ಹುರುಳಿ ಅದನ್ನು ನೀವು ತಿನ್ನಿಸ್ಬಿಟ್ಲು ಈ ಮಗುವಿಗೆ. ಇದು ತಿಂದು ಆರಾಮಾಗಿತ್ತಂತ ಮಗು. ಆ ತಾಯಿ ಬಂದಾಗ ಗಾಬರಿ ಆಗಂತೆ. ಯುವಕರಿಗೆ ಜೀರ್ಣ ಆಗೋದಿಲ್ಲ ಹುರುಳಿ, ಮಗುವಿಗೆ ಹುರುಳಿ ತಿನ್ನಿಸಿದ್ದಲ್ಲ ಅಂತ ಬೈದ್ಲಂತೆ. ಅದೆಲ್ಲ ಮುಂದೆ ಉಲ್ಲೇಖ ಬರೋದಿಲ್ಲ ಅಂತ ಆಚಾರ್ಯರ ಅಕ್ಕನೂ ಒಬ್ಬಳು ಕಲ್ಯಾಣಿ ದೇವಿ ಅಂತ ಇದ್ಲು. ಆದರೆ ಮಧ್ವವಿಜಯಕಾರರ ಹೆಸರು ಹೇಳಲಿಲ್ಲ, ಪರಂಪರೆಯಲ್ಲಿದೆ. ತ್ರಿವಿಕ್ರಮ ಪಂಡಿತರಿಗೆ 3 ಜನ ಮಕ್ಕಳು ಒಟ್ಟು. ಅಲ್ಲಿ ನಾರಾಯಣ ಪಂಡಿತರು 3ನೇಯವರು. ಮೊದಲನೇಯವರಿಬ್ಬರ ಹೆಸರನ್ನು ನಾವು ಇಲ್ಲಿ ಕೇಳಿಲ್ಲ, ಇಬ್ಬರು ಇದ್ರು ಅಂತ ಮಾತ್ರ ಗೊತ್ತಿದೆ. ಇದೆಲ್ಲ ಬೇರೆ ಬೇರೆ ಉಲ್ಲೇಖಗಳನ್ನ ತೋರಿಸಿ ಬನ್ನಂಜಿ ಗೋವಿಂದಾಚಾರ್ಯ ಕೊಡುವಂಥ ಮಾಹಿತಿಗಳು. ಬೇಕಾದಷ್ಟು ಶಾಸ್ತ್ರಕ್ಕೆ ಕಾವ್ಯಕ್ಕೆ ನಾರಾಯಣ ಪಂಡಿತರು ತ್ರಿವಿಕ್ರಮ ಪಂಡಿತರು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಅದರಲ್ಲಿ ನಾರಾಯಣ ಪಂಡಿತರು ಮಾಡಿದಂಥ ಗ್ರಂಥಗಳು ಯಾವ್ಯಾವು? ಸಂಗ್ರಹ ರಾಮಾಯಣ, ಇದನ್ನು ಹಿಂದೊಂದ್ಸರಿ ಉಲ್ಲೇಖ ಮಾಡಿದ್ದೆ ರಾಮಾಯಣ ಪ್ರವಚನ ಮಾಡುವಾಗ. ಮಧ್ವವಿಜಯ ಅಂತ ಒಂದು ಈಗ ನಾವು ನೋಡ್ತಿರೋದು. ಪ್ರಮೇಯ ನವಮಾಲಿಕ, ಅದು ಆಚಾರ್ಯರ ಗ್ರಂಥವನ್ನು ಕುರಿತದ್ದು. ಆ ಪ್ರಮೇಯ ನವಮಾಲಿಕಕ್ಕೆ ತಾವೇ ಬರೆದಂಥ ವ್ಯಾಖ್ಯಾನ ಭಾವಪ್ರಕಾಶಿಕ, ಶುಭೋದಯ, ಪಾರಿಜಾತಹರಣ, ಮಣಿಮಂಜರಿ ಇದು ಪ್ರಖ್ಯಾತವಾದದ್ದು. ತತ್ವಮಂಜರಿ, ನಯಚಂದ್ರಿಕಾ, ಶಿವಸ್ತುತಿ, ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಅಂತ ಬರ್ತದಲ್ಲ ಅದು, ನೃಸಿಂಹಸ್ತುತಿ, ಪ್ರಳಯ ರವಿಕರಾಲಾಗಾರು ಚಕ್ರವಾಲಂ ದಹದಹ ನರಸಿಂಹ ಸಸ್ಯ ವೀರ್ಯಾಹಿತಂ ಅಂತ ಬರ್ತದಲ್ಲ ಆ ನರಸಿಂಹಸ್ತುತಿ. ಯೋಗದೀಪಿಕಾ ಅಂತ ಒಂದು, ಇದನ್ನು ಹಿಂದೆ ಉಲ್ಲೇಖ ಮಾಡಿದ್ದೆ. ವಿಶ್ವಕ್ಸೇನನ ಉಲ್ಲೇಖ ಈ ಯೋಗದೀಪಿಕಾದಲ್ಲಿದೆ ಅಂತ ಹಿಂದೊಂದು ಯಾವಾಗ ಹೇಳಿದ್ದೆ. ಧ್ಯಾನಮಾಲಾ ಕೃಷ್ಣಮಾಲಾ ಅಂತ, ಕೃಷ್ಣಮಾಲಾ ಅಂದರೆ ಕೃಷ್ಣನ ಜೀವನ ಚರಿತ್ರೆಯಲ್ಲಿ ಒಂದಾದ ನಂತರ ಯಾವ್ಯಾವ ಘಟನೆಗಳು ನಡೆದು ಬಂದವು ಅದನ್ನು ಉಲ್ಲೇಖ ಮಾಡುವಂಥದ್ದು. ಧ್ಯಾನಮಾಲಾ ಅಂತಂದ್ರೆ ಹೇಗೆ ಧ್ಯಾನ ಮಾಡಬೇಕು ಅಂತ ಒಂದು ತೋರಿಸೋದು. ದಾಶರಥ್ಯಷ್ಟಕ, ರಾಮಗೀತ್ಯಷ್ಟಕ, ಗೋವಿಂದ ಸ್ತುತಿ, ಪೂರ್ಣಬೋಧ ಸ್ತುತಿ, ಯಮಕ ಸ್ತೋತ್ರ 1, 2, 3 ಇಷ್ಟೆಲ್ಲ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂತ ಕೇಳಿ ಬರ್ತದೆ. ತ್ರಿವಿಕ್ರಮ ಪಂಡಿತರು ಕೂಡ ವಾಯುಸ್ತುತಿಯನ್ನು ರಚನೆ ಮಾಡಿದರು, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅವರು ಸುಬ್ರಹ್ಮಣ್ಯಕ್ಕೆ ಸೂರ್ಯೇ ಸುತಃ, ಸುಬ್ರಹ್ಮಣ್ಯ ಪಂಡಿತರ ಮಗ ನಾನು ಅಂತ ಅಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಿದೆ. ಶಿವಸ್ತುತಿಮಿವಾಂ ಶಿವಾಂ ಲಿಕುಚ ಸೂರಿ ಸೂನು ಸುಧೀಹಿ ಲಿಕುಚ ತಿಲಕ ಸೂನು ಸದ್ಯತಾರ್ಥಾನುಸಾರಿ ನರಹರಿಸ್ತುತಿ ಮೇತಾಂ ಶತ್ರು ಸಂಹಾರ ಹೇತು. ಇವೆಲ್ಲ ನಾರಾಯಣ ಪಂಡಿತರು ತಮ್ಮನ್ನ ತ್ರಿವಿಕ್ರಮ ಪಂಡಿತರ ಮಗ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಾರಷ್ಟೆ. ನಾನು ನಾರಾಯಣ ಅನ್ನೋ ಹೆಸರನ್ನ ಅವರು ನೇರವಾಗಿ ಉಲ್ಲೇಖ ಮಾಡ್ಕೊಂಡದ್ದು ಕಡಿಮೆ, ಕೆಲವು ಕಡೆ ಮಾಡ್ಕೋತಾರೆ. ನಾರಾಯಣ ಚಾರ್ಪಯತೆ ಪದಾಬ್ಜೆ ನಾರಾಯಣ ಶ್ರೀಮತಿ ಕೃಷ್ಣಮಾಲಾ, ಕೃಷ್ಣಮಾಲೆಯನ್ನು ರಚನೆ ಮಾಡಿ ಆದಮೇಲೆ ಈ ನಾರಾಯಣ ಇದನ್ನ ನಾರಾಯಣನ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಅಂತ ಕೆಲವು ಕಡೆ ಹೇಳ್ಕೋತಾರೆ. ಇವು ಅವರು ರಚನೆ ಮಾಡಿದಂಥ ಎಷ್ಟೋ ಗ್ರಂಥಗಳು. ಇಲ್ಲಿಗೆ ನಾರಾಯಣ ಪಂಡಿತರು ತ್ರಿವಿಕ್ರಮ ಪಂಡಿತರು ಅವರೆಲ್ಲ ಯಾವ್ಯಾವ ಗ್ರಂಥಗಳು ರಚನೆ ಮಾಡಿದರು ಅಂತ ನಾನು ಹೇಳಿದೆ. ಒಂದು ವಾಮನ ಪಂಡಿತರು ಅಂತ ಒಬ್ಬರಿದ್ದಾರೆ. ಅವರು ಉಪನಿಷತ್ತುಗಳಿಗೆ ಒಂದು 6-7 ಉಪನಿಷತ್ತುಗಳಿಗೆ ಅವರು ಕೂಡ ಟಿಪ್ಪಣಿ ಟೀಕಾ ಏನೋ ಬರೆದಿದ್ದಾರೆ. ಅನೇಕ ವರ್ಷಗಳ ಕಾಲ ಅದು ಅಜ್ಞಾತವಾಗಿ ಉಳಿದಿತ್ತು. ಬನ್ನಂಜಿ ಗೋವಿಂದಾಚಾರ್ಯರು ಅದನ್ನು ಸಂಪಾದನೆ ಮಾಡಿ ಆ ವಾಮನ ಪಂಡಿತಾಚಾರ್ಯರು ಮಾಡಿದಂಥ ಟೀಕೆಯನ್ನು ಹೊರಗೆ ತಂದರು. ಈಗ ನಾವೀಗ ಮಧ್ವವಿಜಯ, ಆ ಮಧ್ವವಿಜಯಕ್ಕೆ ಸಂಬಂಧಪಟ್ಟಂತೆ ಭಾವಪ್ರಕಾಶಿಕ, ಇವೆರಡರದ್ದು ಕರ್ತೃಗಳಾದಂಥ ನಾರಾಯಣ ಪಂಡಿತರು, ಅವರ ತಂದೆ ತ್ರಿವಿಕ್ರಮ ಪಂಡಿತ, ಅವರ ಅಜ್ಜ ಸುಬ್ರಹ್ಮಣ್ಯ ಪಂಡಿತರು, ಮತ್ತು ವಾಮನ ಪಂಡಿತರು, ಶಂಕರ ಪಂಡಿತರು, ಇವರೆಲ್ಲರ ಬಗ್ಗೆ ಉಲ್ಲೇಖವನ್ನು ನಾವೀಗ ನೋಡಿದ್ವಿ. ಇನ್ನು ಮುಂದಿನ ಭಾಗದಲ್ಲಿ ಆ ಮಧ್ವವಿಜಯಕ್ಕೆ ಟೀಕಾಗಳನ್ನು ಬರೆದಂಥ ಮಹನೀಯರೇನಿದ್ದಾರೆ ಅವರು ಯಾವ್ಯಾವ ಮಠದವರು,
ಯಾವ ಕಾಲದವರು, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಏನೇನೋ ಮಾಹಿತಿಗಳು ಉಪಲಬ್ಧ ಇವೆ, ಅವ್ರ ಮಹತ್ವ ಎಂಥದ್ದು ಅಂತ ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ನಾವು ಶ್ರವಣ ಮಾಡೋಣ.